ಹಲೋ ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಐನೋ ತುಂಬ ಆ್ಯಕ್ಚುಲಿ ಒಂದು ವರ್ಷ ಆದಮೇಲೆ ಆಗ್ತಾಯಿದ್ದೀನಿ ಅನಿಸುತ್ತೆ ಈ ವಿಡಿಯೋ, ಒಂದೂವರೆ ವರ್ಷ ಆದಮೇಲೆ. ಬಟ್ ಏನಂದರೆ ಇದು ನನ್ನ ಮೆಮೊರಿಗೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಫಸ್ಟ್ ಸೋಲೋ ಡೇಟ್ ಹೋಗ್ತಾಯಿದ್ದೀನಿ. ಅದು ನನ್ನ ಫೇವ್ರೆಟ್ ಸಿಟಿ ಮೈಸೂರಲ್ಲಿ. ಎಸ್, ಮೈಸೂರು ಏನು ತುಂಬ ಎಕ್ಸ್ಪ್ಲೋರ್ ಎಲ್ಲ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಯಾಕಂದರೆ ನಾನು ಬರ್ತಾನೇ ಇರ್ತೀನಿ ಮೈಸೂರಿಗೆ. ಸೊ ನಂಗೆ ಮೈಸೂರು ಹೊಸದಲ್ಲ. ಬಟ್ ಇದೇನಂದರೆ ಸೋಲೋ ಡೇಟ್, ಒಬ್ಬಳೇ ಓಡಾಡೋದು ಅಂತ ನನ್ನ ಮೆಮೊರಿಗೋಸ್ಕರ ನಾನು ಮಾಡ್ಕೊತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ 4 ಪ್ಲೇಸಸ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಒಂದು ಮೈಸೂರು ಪ್ಯಾಲೇಸ್, ಚರ್ಚ್, ಮತ್ತು ಒಂದು ಕೆಫೆ ಇದೆ ಇಲ್ಲಿ, ಆರ್ಟಿಸ್ಟ್ರಿ ಕೆಫೆ, ಅದು ಪೇಂಟಿಂಗ್ ಎಲ್ಲ ಮಾಡೋದು. ಸೊ ಅದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಒಂದು ನನ್ನ ಫೇವ್ರೆಟ್ ಡೆಸರ್ಟ್ ಪ್ಲೇಸ್. ನಂಗೆ ಗೊತ್ತು ಡೆಸರ್ಟ್ ಪ್ಲೇಸ್ ಅಂದರೆ ಎಲ್ಲ ಸಾಪ ಲೋಕಲ್ ಬೇಕ್ರಿ ಅಂತ ಅಂದ್ಕೊತೀರ. ಬಟ್ ನೋ, ನನ್ನ ಫೇವ್ರೆಟ್ ಚಿಕ್ಕದಾಗಿ ಕ್ಯೂಟಾಗಿ ಒಂದು ಡೆಸರ್ಟ್ ಪ್ಲೇಸ್ ಇದೆ. ಅಲ್ಲೂ ಕರ್ಕೊಂಡು ಹೋಗ್ತೀನಿ. ಸಖತ್ತಾಗಿರುತ್ತೆ ಡೆಸರ್ಟ್ಸು. ಸಾಪಲ್ಲೂ ಲೋಕಲ್ ಬೇಕ್ರಿಲೂ ಚೆನ್ನಾಗಿರುತ್ತೆ, ಬಟ್ ಇದರಲ್ಲೂ ಸೂಪರಾಗಿರುತ್ತೆ. ಹಾಗಾಗಿ ಅದನ್ನು ತೋರಿಸ್ಕೊಡ್ತೀನಿ. ಆ್ಯಂಡ್ ಮೈಸೂರು ಪ್ಯಾಲೇಸ್ಗೆ ನಾನು ಹೋಗಿಲ್ಲ ಅಂತಲ್ಲ, ಬಟ್ ತುಂಬ ವರ್ಷಗಳಾಗೋಗಿದೆ ಒಳಗಡೆ ಎಲ್ಲ ಹೋಗಿ ನೋಡಿ ಎಲ್ಲ. ಮತ್ತು ದಸರಾಗೆ ಬಂದಿದ್ದೆ, ಬಟ್ ಒಳಗಡೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ತುಂಬ ಜನ ಇದ್ದರು. ಮತ್ತು ನಾನು ಲೈಟಿಂಗ್ಸ್ ನೋಡಿ ಹಾಗೆ ವಾಪಸ್ ಬಂದಿದ್ದೆ. ಸೊ ಇವತ್ತು ಒಬ್ಬಳೇ ಇದ್ನಲ್ಲ, ಒಬ್ಬಳೇ ಏನು ಮಾಡೋದು ರೂಮಲ್ಲಿ ಕೂತ್ಕೊಂಡು. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಮೈಸೂರು ಅಂದ್ಕೊಂಡೆ. ಅದಕ್ಕೋಸ್ಕರ ಒಬ್ಬಳೇ ಸೋಲೋ ಡೇಟ್ ಮಾಡ್ತಾಯಿದ್ದೀನಿ ಅಂತ ಈ ವಿಡಿಯೋ ನನ್ನ ಮೆಮೊರಿಗೋಸ್ಕರ ಮಾಡ್ಕೊತಾ ಇದ್ದೀನಿ. ವ್ಲಾಗ್ ಅಂತೆಲ್ಲ ಏನೂ ಇಲ್ಲ, ಬಟ್ ನನ್ನ ಮೆಮೊರಿಗೋಸ್ಕರ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೂ ಗೊತ್ತಿಲ್ಲ ನಾನು ಸೋಲೋ ಡೇಟ್ ಹೋಗ್ತಾ ಇರೋದು. ಸೊ ಲೆಟ್ಸ್ ಸರ್ಪ್ರೈಸ್ ಹಿಮ್ ಆಲ್ಸೋ. ನಾನು ಒಬ್ಬಳೇ ಎಲ್ಲ ಓಡಾಡ್ತೀನಿ ಅಂತ. ಬಿಕಾಸ್ ಚಿಕ್ಕ ವಯಸ್ಸಿಂದನೂ ಅಪ್ಪ ಅಮ್ಮ ಎಲ್ಲ ಮನೇಲಿ ಹಂಗೆಲ್ಲ ಒಬ್ಬೊಬ್ಬರೇ ಓಡಾಡೋಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಈಗ ಫ್ರೀಡಮ್ ಸಿಕ್ಕಿದೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಆಲ್ ಅಲೋನ್. ಎಕ್ಸೈಟೆಡ್, ನರ್ವಸ್ ಎಲ್ಲನೂ ಇದೆ. ಬಟ್ ಲೆಟ್ಸ್ ಎಕ್ಸ್ಪ್ಲೋರ್. ಎಸ್, ಯು ಕ್ಯಾನ್ ಡೂ ಇಟ್ ಬಂದು. ಲೆಟ್ಸ್ ಡೂ ಇಟ್. ನೋ ಎಕ್ಸೈಟ್ಮೆಂಟಲ್ಲಿ ತುಂಬಾ ಮಾತಾಡ್ತಾಯಿದ್ದೀನಿ. ಬಟ್ ನಾನೇ ಬೇರೆಯವರೆಲ್ಲ ಬೇರೆ ಕಂಟ್ರಿಗೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಎಲ್ಲ ಏನು ಸೋಲೋ ಡೇಟ್ಸ್, ಸೋಲೋ ಟ್ರಿಪ್ ಅಂತೆಲ್ಲ ಹೋಗ್ತಾಯಿದ್ರೆ, ನಂದು ಚಿಕ್ಕದು. ಬಟ್ ಫಾರ್ ದಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನನ್ನ ಖುಷಿಗೋಸ್ಕರ, ನನ್ನ ಮೆಮೊರಿಗೋಸ್ಕರ, ಆ್ಯಂಡ್ ನನ್ನ ಫೇವ್ರೆಟ್ ಸಿಟಿಗೋಸ್ಕರ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಶ್ಗೆ, ನಾವು ಎಲ್ಲಾದರೂ ಶಿಫ್ಟ್ ಆಗಬೇಕು ಅಂತಿದ್ರೆ ದಯವಿಟ್ಟು ಮೈಸೂರಿಗೆ ಶಿಫ್ಟ್ ಆಗೋಣ ಅಂತ. ಅಷ್ಟು ಫೇವ್ರೆಟ್ ಪ್ಲೇಸ್ ನನಗೆ ಮೈಸೂರು ಅಂದರೆ. ಆ್ಯಂಡ್ ಮೈಸೂರಿಗೆ ಬರ್ತಾನೆ ಇರ್ತೀನಿ. ಚಾಮುಂಡಿ ಬೆಟ್ಟ ಅಂತೂ ನನ್ನ ತವ್ರ ಮನೆ ಇದ್ದಂಗೆ, ಹೋಗ್ತಾನೇ ಇರ್ತೀನಿ ಚಾಮುಂಡಿ ಬೆಟ್ಟಕ್ಕೆ. ಸೊ ಇವತ್ತು ಆ್ಯಕ್ಚುಲಿ ಚಾಮುಂಡಿ ಬೆಟ್ಟ ಪ್ಲ್ಯಾನ್ ಇಲ್ಲ, ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೆಲ್ಲ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ. ಸೊ ಲೆಟ್ಸ್ ಗೋ. ಆಯ್ತು, ನಂಗೆ ಗೊತ್ತು ನಾನು ತುಂಬ ಕುಯ್ತಾ ಇದ್ದೀನಿ ಅಂತ, ಐನೋ. ಬಟ್ ಏನು ಮಾಡೋಕ್ಕಲ್ಲ, ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಸೊ ಹೋಟೆಲಲ್ಲಿದ್ದೀವಿ. ಹೋಟೆಲ್ ಕೆಳಗಡೆ ಹೋಗಿ ಆಟೋ ಬುಕ್ ಮಾಡ್ಕೊಂಡು ಪ್ಯಾಲೇಸ್ ಫಸ್ಟ್ ಹೋಗ್ಬಿಟ್ಟು ಆಮೇಲೆ ಎಲ್ಲೋಗೋದು ಅಂತ ಡಿಸೈಡ್ ಮಾಡ್ತೀನಿ. ಬಾಯ್. ಫೈನಲಿ ಮೈಸೂರು ಪ್ಯಾಲೇಸ್ ಹತ್ರ. ಆ್ಯಕ್ಚುಲಿ ಇದಿರಲಿಲ್ಲ, ಹೊಸ್ದಾಗಿ ಹಾಕಿದ್ದಾರೆ ಈಗ ಇದನ್ನು. ನಾವು ದಸರಾಗೆ ಬಂದಾಗಲೂ ಇರಲಿಲ್ಲ ಇದು. ಹೊರಗಡೆ ಪ್ಯಾಲೇಸ್ ಹೊರಗಡೆ ಸಿಕ್ಕಾಪಟ್ಟೆ ಶಾಪಿಂಗ್, ಫುಡ್ ಎಲ್ಲ ಇರುತ್ತೆ, ಅಂದರೆ ಸ್ನ್ಯಾಕ್ಸ್ ಎಲ್ಲ ಇರುತ್ತೆ. ಇದು ಬಂದುಬಿಟ್ಟು ಪ್ರೈಸಸ್. ಇಲ್ಲೆಲ್ಲಾದರೂ ಬರಬೇಕಂದ್ರೆ ದಯವಿಟ್ಟು ಚೇಂಜ್ ಇಟ್ಕೊಂಬನ್ನಿ. ಯಾಕಂದರೆ ಟಿಕೆಟಲ್ಲಿ ಚೇಂಜ್ ಕೊಟ್ಟಿಲ್ಲ ಅಂತ ನನಗೇನಾದರೂ ಶಾಪ್ ಮಾಡಲೇಬೇಕು. ಸೊ ಲೆಟ್ಸ್ ಶಾಪ್ ಸಮಥಿಂಗ್ ಆ್ಯಂಡ್ ಚೇಂಜ್ ತೊಗೊಂಡು ಹೋಗಿ, ಟಿಕೆಟ್ ತೊಗೊಂಡು ಹೋಗಿ ಆಮೇಲೆ ಒಳಗಡೆ ಹೋಗ್ಬೇಕು. ಆ್ಯಕ್ಚುಲಿ ಚೇಂಜ್ ಇಲ್ಲ ಅಂದ್ಬಿಟ್ಟು ನಾನು ಕಬ್ಬಿನ ಜ್ಯೂಸ್ ಕುಡಿಯೋಕ್ಕೆ ಬಂದೆ. ಕಬ್ಬಿನ ಜ್ಯೂಸ್ ತೊಗೊಂಡು ಚೇಂಜ್ ಇಲ್ಲ ಅಂತ ಕಬ್ಬಿನ ಜ್ಯೂಸ್ ತೊಗೊಂಡು ಕುಡ್ಕೊಂಡು ಆಮೇಲೆ. ಎಷ್ಟು ಚೆಂದ ಇದೆ ಅಂದರೆ ಪ್ಯಾಲೇಸ್ ಹತ್ರ, ಸಕ್ಕತ್ತಾಗಿದೆ, ಫುಲ್ ಗ್ರೀನರಿಯಾಗೆ. ಬಟ್ ದಯವಿಟ್ಟು ಚೇಂಜ್ ಇಟ್ಕೊಂಬನ್ನಿ, ಇಲ್ಲಾಂದರೆ ಅವ್ರು ಚೇಂಜ್ ಕೊಡೋದಿಲ್ಲ. ನನಗೆ ಚೇಂಜ್ ಸಿಗಲಿಲ್ಲ ಅಂದರೆ ಹೋಗಿ ಇಲ್ಲಿ ಸ್ಲಿಪ್ಪರ್ ಬಿಚ್ಚಿಬಿಟ್ಟು ಆಮೇಲೆ ಪ್ಯಾಲೇಸ್ ಒಳಗಡೆ ಎಂಟ್ರಿ. ಇಲ್ಲಿ
This is the entry. ಇದೆಲ್ಲ ಆರ್ಟಿಫಿಷಿಯಲ್ ಇದೆಲ್ಲ ಆರ್ಟಿಫಿಷಿಯಲ್ ಸೂರ ಬಂದಿರೋದ್ರಿಂದ ಇದೊಂದೇ ಐಕೆಂಡ್ ಅಂತ. ಆ್ಯಕ್ಚುಲಿ ಇಲ್ಲಿ ಇದೊಂದು ಗೇಟ್ ಕಾಣ್ತಾ ಇದೆಯಲ್ಲ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಲೈಟಿಂಗ್ಸ್ ಆಸಮ ಕಾಣುತ್ತೆ ಪ್ಯಾಲೇಸ್ದು. ನೋಡ್ತಾ ಇದ್ದೀರಾ, ಇದು ಸಿಲ್ವರ್ ಬಾಗಿಲು, ಡೋರ್ ಸಿಲ್ವರ್ ನೋಡಿ. ಓ ಗಾಡ್, ನಂಗೆ ಗೊತ್ತು ಎಲ್ಲ ನೋಡಿರ್ತೀರ. ಆ್ಯಕ್ಚುಲಿ ನಾನು ಹೇಳ್ತಿದ್ದಿದ್ದು ಕೆಫೆ ಇದೆ, ಆರ್ಟ್ ಟೀ ಕಾಫಿ ಅಂತ. ಇದೇ ಥರ ಒಂದು ಕೋರಮಂಗಲ ಬೆಂಗಳೂರಲ್ಲಿ ಅಂತೆ, ಬಟ್ ನಾನು ಹೋಗಿಲ್ಲ. ಬಟ್ ಲೆಟ್ಸ್ ಎಕ್ಸ್ಪ್ಲೋರ್ ಇಯರ್ ಇನ್ ಮೈಸೂರು. ಬ್ಯೂಟಿಫುಲ್ ಆಗಿದೆ, ಸೋ ಬ್ಯೂಟಿಫುಲ್. Some love for us. ತುಂಬ ಕ್ಯೂಟಾಗಿದೆ ಕೆಫೆ, ಚಿಕ್ಕದಾಗೆ ನಾರ್ಮಲ್ ಕೆಫೆನೇ, ಬಟ್ ಚಿಕ್ಕದಾಗಿ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇಲ್ಲಿ ನಾವು ಶಾಪಿಂಗ್ ಮಾಡಬೇಕು, ನಾವೇನು ಮಾಡ್ತೀವಿ ಅಂತ. ಎಷ್ಟು ಚೆನ್ನಾಗಿದೆ, ಪಾಟ್ರಿ ಮೇಕಿಂಗ್ ಎಲ್ಲ ಇದೆ. ಸೊ ಲೆಟ್ ಮಿ ಟ್ರೈ. ಆ್ಯಕ್ಚುಲಿ ಒಂದು ವಾಲೂ ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿ ಆರ್ಟಿಸ್ಟಿಕ್ಕಾಗಿ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ನಾನು ಬಂದಿರೋದು ಲಂಚ್ ಟೈಮಲ್ಲಿ, ಸೊ ಐ ಹ್ಯಾವ್ ಟು ವೆಯ್ಟ್. ಸೊ ಅದಕ್ಕೆ ಅಷ್ಟರಲ್ಲಿ ನಾನು ಲಂಚ್ ಮುಗಿಸ್ಕೊಂಡು ಬರುವೇನು. ಅಲ್ಲಿ ಕೆಫೆ ಇದೆ, ಇಲ್ಲಿ ಬಂದುಬಿಟ್ಟು ಫುಲ್ ಆರ್ಟಿಸ್ಟಿಕ್ಟು. ಆ್ಯಕ್ಚುಲಿ ಪಾಟ್ರಿ ಮೇಕಿಂಗು ಇದೆ, ನಾನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ.
ನಡೀತಾ ಇದೆ. Let's paint. ಹಿಂಗೆ ಇರಬೇಕು, ಏನು ಲಿಫ್ಟ್ ಆಗೋದಿಲ್ಲ. ಹಿಂಗೆ ಬರಲ್ಲ ಕರೆಕ್ಟಾಗಿದೆಯಾ? ಅಣ್ಣ ಲಿಫ್ಟ್ ಮಾಡಿ, ಸಾಫ್ಟಾಗಿ ಲಿಫ್ಟ್ ಮಾಡಿ. ಆ್ಯಕ್ಚುಲಿ ನಾನು ಪಾಟ್ ಮೇಕಿಂಗ್ ಆಗಲ್ಲ ಅಂದರೆ ಯಾಕಂದರೆ ತುಂಬ ಬ್ಯುಸಿ ಇತ್ತು ಅದು. ಬಟ್ ಯಾವುದೋ ಸ್ಲಾಟ್ ಇಲ್ಲ ಅಂದ್ಬಿಟ್ಟು ನನಗೆ ಕೊಟ್ಟರು. ನಾನೇನು ಮಾಡಿದೆ ಅಂತ ತೋರಿಸ್ತೀನಿ, 1 ಸೆಕೆಂಡ್ ವೆಯ್ಟ್ ಮಾಡಿ. ಈ ಹಾರ್ಟ್ ಬೌಲ್ ಮಾಡಿರೋದು ನಾನೇ. ಇದೆಲ್ಲ ಮಕ್ಕಳು. ಆ್ಯಕ್ಚುಲಿ ಇಲ್ಲಿ ಸಮ್ಮರ್ ಕ್ಯಾಂಪು ನಡೀತಾ ಇದೆ, ಮಕ್ಕಳಿಗೆ ಹೇಳ್ಕೊಡೋದೆಲ್ಲ ನಡೆಯುತ್ತೆ. ಹಲೋ, ಐ ಆಮ್ ಬ್ಯಾಕ್ ಟು ರೂಮ್. ಆ್ಯಕ್ಚುಲಿ ಎರಡೇ ಪ್ಲೇಸ್ಗೆ ಹೋಗಿದ್ದು, ಪ್ಯಾಲೇಸ್ಗೆ ಹೋಗಿದ್ದೆ ಮತ್ತು ಟೀ ಕಾಫಿ ಅಂತ. ಅದು ಆ್ಯಕ್ಚುಲಿ ನಾನು ಹೊಸದು ಅಂದ್ಕೊಂಡಿದ್ದೆ, ಇಲ್ಲ 12 ವರ್ಷದಿಂದ ಇದೆಯಂತೆ. ಇನ್ನೊಂದು ಖುಷಿ ವಿಷಯ ಏನಂದರೆ, ತುಂಬ ದಿವಸಗಳಿಂದ ಪಾಟ್ರಿ ಮೇಕಿಂಗ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ಇವತ್ತು ಹೋಗಿದ್ದೆ, ಫಿಲ್ ಆಗಿದೆ ಮ್ಯಾಮ್, ಅದು ಪ್ರೀ ಬುಕ್ ಮಾಡಬೇಕು ಅಂತ ಎಲ್ಲ ಹೇಳಿದ್ರು. ಬಟ್ ಲಾಸ್ಟ್ ಮಿನಿಟಲ್ಲಿ ಯಾರೋ ಕ್ಯಾನ್ಸಲ್ ಮಾಡಿಕೊಂಡು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅಂದರೆ, ಆ ಚಾನ್ಸ್ ನನಗೆ ಸಿಕ್ತು. ಸೊ ಪಾಟ್ರಿ ಮೇಕಿಂಗು ಮಾಡಿದೆ. ಚೆನ್ನಾಗಿತ್ತು, ಸೂಪರಾಗಿತ್ತು. ಅಲ್ಲಿ ಆ್ಯಕ್ಚುಲಿ ಆರ್ಟಿಸ್ಟಿಕ್ ತುಂಬ ಚೆನ್ನಾಗಿದೆ, ತುಂಬ ಜನ ಬರ್ತಾರೆ. ಸೂಪರಾಗಿದೆ ಪ್ಲೇಸ್ ಮಾತ್ರ. ಬಟ್ ಫುಡ್ ಬರ್ತಲ್ಲ, ತುಂಬ ಕಾಸ್ಟ್ಲಿ. ಪಾಸ್ತಾ ಒಬ್ರಿಗೆ ಆಗೋಷ್ಟು ಕೊಟ್ಟಿದ್ರು, ಓಕೆ ಆಗಿತ್ತು. ಆ್ಯಂಡ್ ಹಾಟ್ ಚಾಕ್ಲೇಟು ಅಷ್ಟು ಚೆನ್ನಾಗಿ ಏನಿರಲಿಲ್ಲ. ಆ್ಯಂಡ್ ಟೂ ಮಚ್ ಕಾಸ್ಟ್ಲಿ. ಎರಡಕ್ಕೂ ಸೇರಿ ನನಗೆ 452 ರೂಪೀಸ್ ಆಯಿತು. ಬರ್ತಲ್ಲ ಅನಿಸ್ತು. ಆ್ಯಂಡ್ ಬಟ್ ಕೆಫೆ ಬೇರೆ, ಇದು ಹಾರ್ಟ್ ಏನು ಮಾಡ್ತೀವಲ್ಲ, ಪೇಂಟಿಂಗು, ಪಾಟ್ರಿ ಮೇಕಿಂಗು, ಅದೆಲ್ಲ ಬೇರೆ. ಹಿಂದೆಗಡೆ ಇದೆ, ಮುಂದೆ ಕೆಫೆ ಇದೆ. ಸೊ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದು ಏನು ಹಾರ್ಟ್ದೇನು ಗ್ಯಾಲರಿ ಇದೆಯಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಎಂಜಾಯ್ ಮಾಡ್ತೀವಿ. ಆ್ಯಕ್ಚುಲಿ ನಾನು ಅಲ್ಲಿಗೆ 3 ಗಂಟೆಗೆ ಹೋಗಿದ್ದು. ನಾನು ಲಂಚೆಲ್ಲ ಕೆಫೆಲಿ ಮುಗಿಸ್ಕೊಂಡು 3 ಗಂಟೆಗೆ ಹೋದೆ. ಈಗ 5 ಗಂಟೆಗೆ ರೂಮ್ಗೆ ವಾಪಸ್ ಬಂದೆ. ಸೊ ಅಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ನಮಗೆ, ಅಷ್ಟು ಸೂಪರಾಗಿದೆ. ಆ್ಯಂಡ್ ಡೆಸರ್ಟ್ ಪ್ಲೇಸ್ಗೆ ಹೋಗಬೇಕು, ಖಂಡಿತ ಹೋಗ್ತೀನಿ. ಯಾಕಂದರೆ ನಾವು ಡಿನ್ನರ್ಗೆ ಅಲ್ಲೇ ಹೋಗ್ತಾ ಇರೋದು, ಅದ್ರ ಪಕ್ಕನೇ ಆ ಡೆಸರ್ಟ್ ಶಾಪ್ ಇರೋದು. ಸೊ ನೈಟ್ ಅಲ್ಲಿ ಹೋಗ್ತೀನಿ. ಬಟ್
ಚರ್ಚ್ಗೆ ಹೋಗೋಕ್ಕಾಗಲಿಲ್ಲ. ಮತ್ತು ರೈಲ್ ಮ್ಯೂಸಿಯಮ್ ಅಂತ ರೈಲ್ವೇದೇನೋ ಮ್ಯೂಸಿಯಮ್ ಇದೆ, ಅಲ್ಲಿ ಟಾಯ್ ಟ್ರೈನ್ ಇದೆ ಅಂತ ಗೊತ್ತಾಯಿತು. ಊಟಿಲಿ ಸಿಕ್ಕಾಪಟ್ಟೆ ಫೇಮಸ್ಸು, ಬಟ್ ಇಲ್ಲೂ ಟಾಯ್ ಟ್ರೈನ್ ಇದೆ ಅಂತೆ. ಸೊ ಇಲ್ಲಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಹೆಂಗಾಗತ್ತೆ ಏನು ಕತೆ ಅಂತ. ಅಷ್ಟೇ ಇವತ್ತಿನ ದಿನಕ್ಕೆ. ಡಿನ್ನರ್ಗೆ ಹೋಗಿ ಅಲ್ಲಿ ಡೆಸರ್ಟ್ ಪ್ಲೇಸ್ಗೆ ಹೋಗಿ ಡೆಸರ್ಟ್ ತಿನ್ಕೊಂಡು ಡೇ ಎಂಡ್ ಮಾಡೋದು. ಇಷ್ಟ ಆಗಿತ್ತು ನನ್ನ ಕತೆ ಇವತ್ತಿನ ದಿವಸ. ಸೋಲೋ ಡೇಟ್ ಏನಂತಾರೆ, ಎಸ್ ಅಂದ್ಕೊಂಡಂಗೆ ಆಯಿತು. ನೋಡೋಣ ಮುಂದಕ್ಕೆ ಏನು ಅಂತ ಸಮಾಚಾರ. ಬಟ್ ರೂಮಿಗೆ ಬಂದಿದ್ದೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚಿಲ್ಲಾಗಿ ವಾಟರ್ ಕುಡ್ದು. ಸಿಕ್ಕಾಪಟ್ಟೆ ಬಿಸಿಲು ಗುರು ಹೊರಗಡೆ. ಟೇಕ್ ಕೇರ್, ಬಾಯ್ ಬಾಯ್.